ಲಕ್ಕುಂಡಿಯಲ್ಲಿ ಗುಪ್ತ ನಿಧಿಗೆ ನಾಗಬಂಧದ ದಿಗ್ಬಂಧನ ಇದೆಯಂತೆ. ಇದು ಈಗ ಕೇಳಿ ಬರ್ತಾ ಇರೋ ಕಥೆ. ಗುಪ್ತ ನಿಧಿಗೆ ಸರ್ಪಗಳ ರಕ್ಷಣೆ ಇದೆ ಅನ್ನೋದು ಇಂದಿನ ನಂಬಿಕೆಯಲ್ಲ, ಪುರಾತನ ಕಾಲದ ನಂಬಿಕೆ. ಆದರೆ ನಾವಿಲ್ಲಿ ಹೇಳ್ತಿರೋದು ಪಕ್ಕಾ ಸೈಂಟಿಫಿಕ್ ಸ್ಟೋರಿ. ಏನಂದ್ರೆ, ಪುರಾತನ ಕಾಲದಲ್ಲಿ ನಿಧಿಯನ್ನ ಬಚ್ಚಿಡ್ತಾ ಇದ್ರಲ್ಲ, ಆಗ ನಾಗಬಂಧನ ಮಾಡ್ತಿದ್ರು ಅನ್ನೋದು ನಂಬಿಕೆ. ಆ ನಾಗಬಂಧ ಮಂತ್ರ ಅಲ್ಲ, ಶಕ್ತಿ ಅಲ್ಲ, ಅದರ ಹಿಂದೆ ಒಂದು ಪಕ್ಕಾ ಸೈನ್ಸ್ ಇದೆ. ಅದನ್ನೆಲ್ಲ ಹೇಳೋದಿಕ್ಕೆ ಕಾರಣ ಇದೆ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಜಾಗದಲ್ಲಿ ಉತ್ಖನನ ಮಾಡ್ತಾ ಇದ್ದ ತಂಡದ ಡೈರೆಕ್ಟರ್ ಡೆತ್ ಆಗಿದೆ. ಹಿಂದೆ ನಿಧಿ ಇಟ್ಟ ಜಾಗಗಳಲ್ಲಿ ವಿಷಪೂರಿತ ಹಾವುಗಳನ್ನು ಬಿಡ್ತಾ ಇದ್ರು. ಒಂದೆರಡಲ್ಲ, 50, 70, 100 ಹೀಗೆ ಎಲ್ಲಿ ನಿಧಿ ಇಡ್ತಾರೋ ಅಲ್ಲಿ ನೂರಾರು ಹಾವುಗಳನ್ನು ಬಿಡ್ತಾ ಇದ್ರು. ಆ ಹಾವುಗಳನ್ನೇ ಸೆಕ್ಯೂರಿಟಿಗೆ ಬಿಡೋದ್ರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಇದೆ. ಅದನ್ನ ಹೋಮ್ ರೇಂಜ್ ಅಂತಾರೆ. ಈ ಹಾವಿದ್ದವಲ್ಲ, ಹಾವುಗಳು ಒಂದು ಕಡೆ ನೆಲೆ ನಿಂತರೆ ಅದೇ ಜಾಗದಲ್ಲಿ ನಿಲ್ಲುತ್ತವೆ. ಇದು ನಂಬಿಕೆ ಅಲ್ಲ, ಸೈನ್ಸ್. ಹುಲಿ, ಸಿಂಹ, ಆನೆ ಮೊದಲಾದ ಪ್ರಾಣಿಗಳ ಸಂಚಾರ ವ್ಯಾಪ್ತಿ ಇರುತ್ತಲ್ಲ, ಸಾವಿರಾರು ಕಿಲೋಮೀಟರ್ ಇರುತ್ತೆ. ತಮಿಳುನಾಡಿನ ಬಾರ್ಡರಿನಲ್ಲಿದ್ದ ಆನೆ ಬೆಂಗಳೂರು ಮಾಗಡಿ ಹತ್ರ ಬರಬಹುದು. ಆದರೆ ಹಾವುಗಳ ಸಂಚಾರ ವ್ಯಾಪ್ತಿ 1-2 ಕಿಲೋಮೀಟರ್ ಅಷ್ಟೇ. ಅಂದರೆ ಹಾವುಗಳು ಹುಟ್ಟಿದ ಜಾಗದ ಸುತ್ತಮುತ್ತಲಿನ 1-2 ಕಿಲೋಮೀಟರ್ ಪ್ರದೇಶ ಬಿಟ್ಟು ದೂರ ಹೋಗೋದಿಲ್ಲ. ಅದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಅದು ಗೊತ್ತಿದ್ದ ಕಾರಣಕ್ಕೆ ನಿಧಿ ಇದ್ದ ಜಾಗಗಳಲ್ಲಿ ಹಾವುಗಳನ್ನು ಬಿಡ್ತಾ ಇದ್ರು. ಎಲ್ಲೇ ಹೋದ್ರೂ ಅವು ತಮ್ಮನ್ನ ಬಿಟ್ಟ ಜಾಗಕ್ಕೆ ವಾಪಸ್ ಬರ್ತವೆ. ನೋಡುವವರಿಗೆ ಅದು ಹಾವಿನ ರಕ್ಷಣೆ ಅಥವಾ ನಾಗ ದಿಗ್ಬಂಧನದಂತೆ ಕಾಣುತ್ತೆ. ಹಾವುಗಳು ಇತರೆ ಪ್ರಾಣಿಗಳಂತೆ ತಮ್ಮ ಪ್ರದೇಶವನ್ನು ರಕ್ಷಿಸಿಕೊಳ್ಳೋ ಟೆರಿಟರಿ ಮಾಡಿಕೊಳ್ಳಲ್ಲ. ಬದಲಿಗೆ ಆಹಾರ ಮತ್ತು ಸುರಕ್ಷಿತ ಆಶ್ರಯಕ್ಕಾಗಿ ಒಂದು ನಿರ್ದಿಷ್ಟ ಪ್ರದೇಶದ ವ್ಯಾಪ್ತಿಯಲ್ಲೇ ವಾಸ ಮಾಡ್ತವೆ. ಉದಾಹರಣೆಗೆ, ನಾಗರ ಹಾವು ಅಥವಾ ರಾಜನಾಗರಗಳು ವರ್ಷಗಟ್ಟಲೆ ಒಂದೇ ಗೆದ್ದಲು ಹುತ್ತ ಅಥವಾ ಬಿಲದಲ್ಲಿ ವಾಸ ಮಾಡೋದು ಕಾಮನ್. ನಿಧಿ ಇಡೋರಿಗೆ ವರವಾಗಿದ್ದ ವಿಷಯವೇ ಅದು. ನಮ್ಮ ಪುರಾತನಿಗಳು ದಡ್ಡರಲ್ಲ, ಬುದ್ಧಿವಂತರಿದ್ರು. ಅವರಿಗೆ ನಾಗರ ಹಾವಿನ ಹೋಮ್ ರೇಂಜ್ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಅಷ್ಟೇ ಅಲ್ಲ, ನಿಧಿ ಇಡ್ತಿದ್ರಲ್ಲ, ಆ ನಿಧಿಯನ್ನ ಇಟ್ಟು ಅದರ ಮೇಲೊಂದು ನಾಗ ವಿಗ್ರಹವನ್ನು ನಿಲ್ಲಿಸ್ತಾ ಇದ್ರು. ನೆಲದಿಂದ ಸುಮಾರು 7-8 ಅಡಿ ಆಳ ತೋಡಿ ನಾಗ ವಿಗ್ರಹವನ್ನು ನಿಲ್ಲಿಸ್ತಾ ಇದ್ರು. ಅದು ಗುರುತು. ಅಷ್ಟೇ ಅಲ್ಲ, ಆ ಗುರುತಿನಲ್ಲಿ ಹಾವಿನ ಹೆಡೆ ಎಷ್ಟು ಅನ್ನೋದರ ಮೇಲೆ ಸಂಪತ್ತಿನ ಅಗಾಧತೆ ನಿರ್ಧಾರ ಆಗ್ತಿತ್ತು. ಅಂದರೆ 3 ಎಡೆ ಸರ್ಪ, 7 ಎಡೆ ಸರ್ಪ, 10 ಹೆಡೆಗಳಿರೋ ಸರ್ಪ, ಹೀಗೆ ಹೆಡೆಗಳು ಜಾಸ್ತಿ ಇದ್ರೆ ಜಾಸ್ತಿ ಸಂಪತ್ತು ಇದೆ ಅಂತ ಅದರ ಅರ್ಥ. ಗರುಡ ಮಂತ್ರ ಪಠಿಸಿದರೆ ನಾಗಬಂಧ ಮುಕ್ತಿ ಸಿಗುತ್ತೆ, ಆಗ ನಿಧಿಯನ್ನ ತಕ್ಕೋಬಹುದು ಅನ್ನೋದೊಂದು ನಂಬಿಕೆ ಇತ್ತು. ಅದು ಈಗಲೂ ಇದೆ. ನೀವು ಸುಮಾರು ವರ್ಷಗಳ ಹಿಂದೆ ಬಂದಿದ್ದ ಗರುಡ ರೇಖೆ ಅನ್ನೋ ಸಿನಿಮಾ ನೋಡಿದ್ರೆ ಇದು ಖಂಡಿತ ಗೊತ್ತಿರುತ್ತೆ. ಆ ಸಿನಿಮಾದಲ್ಲೂ ಹೀಗೆ ನಿಧಿಯೊಂದನ್ನ ಸರ್ಪ ಕಾವಲು ಕಾಯ್ತಾ ಇರುತ್ತೆ. ಸರ್ಪ ಸಂಹಾರ ಮಾಡಿದ ನಾಯಕನ ಗ್ಯಾಂಗ್ ನಿಧಿಯನ್ನ ಕದ್ದು ಹೊತ್ಕೊಂಡೋಗುತ್ತೆ. ಹಾಗೆ ನಿಧಿ ಕದ್ದವರನ್ನ ಹೆಣ್ಣು ನಾಗರ ಹಾವು ಬಂದು ಕೊಂದು ಸೇಡು ತೀರಿಸಿಕೊಳ್ಳೋಕೆ ಪ್ರಯತ್ನಿಸೋ ಕಥೆ ಇದ್ದ ಸಿನಿಮಾ ಗರುಡ ರೇಖೆ. ಆಗ ನಾಯಕನನ್ನ ಕಾಪಾಡೋದೇ ಆತನಲ್ಲಿದ್ದ ಗರುಡ ರೇಖೆ. ಅದೆಲ್ಲ ಬಿಡಿ, ಈಗ ಮತ್ತೆ ನಿಧಿ ವಿಷಯಕ್ಕೆ ಬರೋಣ. ಭಾರತದಲ್ಲಿ ಸಿಕ್ಕಿರೋ ಅತಿ ದೊಡ್ಡ ಗುಪ್ತ ನಿಧಿ ಅಂದರೆ ಕೇರಳದ ಅನಂತ ಪದ್ಮನಾಭ ಸ್ವಾಮಿಯ ಸನ್ನಿಧಿಯಲ್ಲಿ ಸಿಕ್ಕ ನಿಧಿ ಅಂತ ಹೇಳ್ತೀವಿ. ಅಲ್ಲಿರೋ ABCDEF ಕೋಣೆಗಳಲ್ಲಿ ಸಿಕ್ಕಿರೋ ನಿಧಿಯ ಒಟ್ಟಾರೆ ಮೌಲ್ಯ ಎಷ್ಟು ಕೋಟಿ ಅನ್ನೋದನ್ನು ಇನ್ನೂ ಲೆಕ್ಕ ಹಾಕಿಲ್ಲ. ಬಿ ಕೋಣೆಯ ವಿಷಯ ಬಿಡಿ, ಅದನ್ನು ಈಗಲೂ ಕೂಡ ತೆಗೆಯೋಕೆ ಆಗಿಲ್ಲ. ಅಂತಹ ನಿಧಿಗೆ ಸರ್ಪಗಳ ಕಾವಲಿದೆ ಅನ್ನೋದು ನಂಬಿಕೆ. ಅದೆಲ್ಲ ಬಿಡಿ, ಆ ನಿಧಿಗೆ ಕೈ ಹಾಕಿದವರು ಏನಾದ್ರು, ಅದರ ಬಗ್ಗೆನೇ ತರಾತರ ಕಥೆಗಳಿದ್ದಾವೆ. ಅನಂತ ಪದ್ಮನಾಭ ನಿಧಿ ಬೆಳಕಿಗೆ ಬಂದಿದ್ದು 2011ರಲ್ಲಿ. ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ದೇವಾಲಯದ ಅಡಿಯಲ್ಲಿ 6 ಗುಪ್ತ ಕೋಣೆಗಳಿದ್ದು ಅವುಗಳಲ್ಲಿ 5 ಕೋಣೆಗಳನ್ನು ತೆಗೆಯಲಾಗಿದೆ.
ಅಲ್ಲಿ ಸಿಕ್ಕ ಒಟ್ಟು ಚಿನ್ನ, ವಜ್ರ, ವೈಢೂರ್ಯ, ಬಂಗಾರ ಎಷ್ಟು ಲಕ್ಷ ಕೋಟಿ ಅನ್ನೋದನ್ನು ಇವತ್ತಿಗೂ ಲೆಕ್ಕ ಹಾಕೋಕೆ ಆಗಿಲ್ಲ. ಬಿ ಕೋಣೆ ಇವತ್ತಿಗೂ ನಿಗೂಢವಾಗಿಯೇ ಇದೆ. ಯಾಕಂದರೆ ಆಸೆ ಪಟ್ಟವರು ಉಳಿದಿಲ್ಲ. 1930ರಲ್ಲಿ ಆಂಧ್ರ ಪ್ರದೇಶದಿಂದ ಒಂದು ಕಳ್ಳರ ಗ್ಯಾಂಗ್ ಬಂದಿತ್ತಂತೆ. ಅನಂತ ಪದ್ಮನಾಭ ದೇಗುಲದ ನಿಧಿಯನ್ನು ಕದಿಯೋಕೆ ಟ್ರೈ ಮಾಡಿದ್ರಂತೆ. ಆಗ ನೂರಾರು ವಿಷಸರ್ಪಗಳು ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾಗಿ ಕೊಂದು ತಿಂದು ಹಾಕಿದವು ಅನ್ನೋದು ಕಥೆ. ಇನ್ನು ನಿಧಿಯ ಬಾಗಿಲು ತೆರೆಸಿದ್ದ ಅರ್ಜಿದಾರ ಟಿ.ಪಿ. ಸುಂದರ್ ರಾಜನ್ ಅನ್ನೋರು. ಅವರು ನಿಧಿ ಇದ್ದ ಕೋಣೆಗಳ ಬಾಗಿಲು ಓಪನ್ ಆದ ಕೆಲವೇ ತಿಂಗಳಲ್ಲಿ ನಿಗೂಢವಾಗಿ ಸಾಯ್ತಾರೆ. ಇನ್ನು ದೇವಾಲಯದ ಬಾಗಿಲು ತೆರೆಯೋದಕ್ಕೆ ನಿಯೋಜನೆಯಾಗಿದ್ದ ಕಮಿಟಿಗಳಲ್ಲಿದ್ದ ಕೆಲವರ ಕುಟುಂಬ ಸದಸ್ಯರು ವಿನಾಕಾರಣ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ, ಅನಿರೀಕ್ಷಿತ ಸಾವು ಕಾಡ್ತಾರೆ. ಹೆದರಿದ ಕೆಲವರು ಕಮಿಟಿಯಿಂದಾನೇ ಹೊರಬರ್ತಾರೆ. ಇದಕ್ಕೆಲ್ಲ ದೇವರ ಶಾಪ, ನಾಗರ ಕೋಪ ಕಾರಣ ಅನ್ನೋದು ನಂಬಿಕೆ. ಅಷ್ಟೆಲ್ಲ ಆಗಿ ಬಿ ಕೋಣೆಯ ಬಾಗಿಲ ಮೇಲೆ 2 ನಾಗರ ಚಿತ್ರಗಳಿವೆ. ಅಂದರೆ ನಿಧಿ ಜಾಸ್ತಿ ಇರಲಿಕ್ಕೆ ಇಲ್ಲ ಅನ್ನೋದು ಒಂದು ವಾದ. ಆದರೆ ಕೆಲವು ದಾಖಲೆಗಳಲ್ಲಿ ಈ ಕೋಣೆಯ ಬಾಗಿಲು ತೆರೆದರೆ ಸರ್ಪದಾಳಿ, ಪ್ರಳಯ, ದೇಶಕ್ಕೆ ಮಹಾ ವಿಪತ್ತು ಅಂತೆಲ್ಲ ಇದೆಯಂತೆ. ಇಷ್ಟೆಲ್ಲ ಕೆಟ್ಟ ನಂಬಿಕೆ ಇರುವಾಗ ನಿಧಿಯನ್ನು ಹೊರತೆಗೆಯುವ, ಆ ನಿಧಿಗೆ ತಾವೇ ವಾರಸುದಾರರೆಂದು ಹೇಳಿಕೊಳ್ಳುವ ಧೈರ್ಯ ಯಾರಿಗೂ ಇರಲ್ಲ ಬಿಡಿ. ಲಕ್ಕುಂಡಿಯಲ್ಲಿ ಆಗ್ತಿರೋದು ಅದೇ. ಅಂದ ಹಾಗೆ ಲಕ್ಕುಂಡಿ ಉತ್ಖನನ ಮಾಡ್ತಾ ಇದ್ದ ಟೀಮ್ನ ಡೈರೆಕ್ಟರ್ ಮೃತಪಟ್ಟಿದ್ದಾರೆ.